ಎಸ್ಸಿ ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಸಮಾಸಗಳಲ್ಲಿ ಒಂದು ವಿಧ ಆಗಿರುವಂತಹ ಬಹುರ್ವಿ ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದ್ರೆ ಬಹುರ್ವಿ ಸಮಾಸ ಅಂದ್ರೆ ಅಂದ್ರೆ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅಂದ್ರೆ ಅನ್ಯ ಪದ ಅರ್ಥ ಪ್ರಧಾನವಾಗಿರುವ ಒಂದು ಸಮಾಸಕ್ಕೆ ಬಹುರ್ವಿ ಸಮಾಸ ಅಂತ ಹೇಳ್ತೀವಿ. ಅಂದ್ರೆ ಎರಡು ಅಥವಾ ಅನೇಕ ನಾಮಪದಗಳು, ಪೂರ್ವ ಪದ ಉತ್ತರ ಪದದಲ್ಲಿ ನಾಮಪದಗಳು ಬರಬೇಕು. ನಾಮಪದಗಳು ಬಂದು ಆದ್ರೆ ಉತ್ತರ ಪದದಲ್ಲಿ ಇರುವಂತಹ ನಾಮಪದದ ಬದಲಿಗೆ ಅನ್ಯ ಪದದ ಅರ್ಥ ಪ್ರಧಾನವಾಗಿತ್ತು ಅಂದ್ರೆ ಅದಕ್ಕೆ ನಾವು ಬಹುರ್ವಿ ಸಮಾಸ ಅಂತ ಹೇಳ್ತೀವಿ. ಆದ್ರೆ ನಿನ್ನೆ ಇರ್ತಕ್ಕಂಥ ದ್ವಂದ್ವ ಸಮಾಸದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಪ್ರತಿ ನಾಮಪದದ ಅರ್ಥ ಪ್ರಧಾನವಾಗಿದ್ರೆ ಅದಕ್ಕೆ ನಾವು ದ್ವಂದ್ವ ಸಮಾಸ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಪೂರ್ವ ಪದ ಉತ್ತರ ಪದ ಎರಡೂ ನಾಮಪದ ಆಗಿದ್ರು ಕೂಡ ಅಲ್ಲಿ ಅನ್ಯ ಪದದ ಅರ್ಥ ಪ್ರಧಾನವಾಗಿತ್ತು ಅಂದ್ರೆ ಅದಕ್ಕೆ ಬಹುರ್ವಿ ಸಮಾಸ ಅಂತ ಹೇಳ್ತೀವಿ. ಉದಾಹರಣೆಗೆ ನೋಡ್ರಿ, 3 ಪ್ಲಸ್ ಕಣ್ಣು ಉಳ್ಳವನು, 3 ಪ್ಲಸ್ ಕಣ್ಣು ಉಳ್ಳವನು ಏನಂತ ಹೇಳ್ತೀವಿ? ಮುಕ್ಕಣ್ಣ. ನೋಡ್ರಿ, ಇಲ್ಲಿ 3, 4 ಹೌದು, ಈ ತರ ಉದಾಹರಣೆಗಳು ಕೂಡ ಬರ್ತಾವು. ಆದ್ರೆ ಇಲ್ಲಿ ನಮ್ಮ ಪೂರ್ವ ಪದದಲ್ಲಿ ಸಂಖ್ಯೆಗಳಿತ್ತು ಅಂದ್ರೆ ಅದೇ ನಾವು ದ್ವಿಗು ಸಮಾಸದಲ್ಲಿ ತಗೊಂಡಿದ್ವಲ್ಲ ಆ ಟೈಪ್. ಇಲ್ಲಿ 3 ಪ್ಲಸ್ ಕಣ್ಣು ಅದು ಮುಕ್ಕಣ್ಣು ಆಗ್ತಾ ಇತ್ತು. ಇಲ್ಲಿ 3 ಪ್ಲಸ್ ಕಣ್ಣು ಉಳ್ಳವನು ಯಾರಾಗ್ತಾರ? ಮುಕ್ಕಣ್ಣ. ಈ ರೀತಿಯಾಗಿ 4 ಪ್ಲಸ್ ಮೊಗ ಉಳ್ಳವನು ಅಂದ್ರೆ ಮುಖ ಉಳ್ಳವನು, ಅವನಿಗೆ ಏನಂತ ಹೇಳ್ತೀವಿ? ನಾಲ್ಮೊಗ. ಅಂದ್ರೆ ಇಲ್ಲಿ ಮುಕ್ಕಣ್ಣು ಅಥವಾ ಮುಕ್ಕಣ್ಣ ಅಂದ್ರೆ ಯಾರನ್ನಂತ ಹೇಳ್ತೀವಿ ನಾವಿಲ್ಲಿ? ಶಿವ ಅಂತ ಹೇಳ್ತೀವಿ ನಾವು. ಹೌದು, ಅನ್ಯ ಪದ ಅರ್ಥ, ಅನ್ಯ ಪದ ಬರುತ್ತಲ್ಲ ಮುಕ್ಕಣ್ಣ. ಮುಕ್ಕಣ್ಣ ಅಂದ್ರೆ ಯಾರಿಗೆ ಹೇಳ್ತೀವಿ ನಾವು? ಶಿವನಿಗೆ ಹೇಳ್ತೀವಲ್ಲ. ಹಾಗಾಗಿ ಅನ್ಯ ಪದ ಅರ್ಥ ಬರುತ್ತಲ್ಲ ಅದಕ್ಕೆ ಬಹುರ್ವಿ ಸಮಾಸ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ 4 ಪ್ಲಸ್ ಮುಖ ಉಳ್ಳವನು ನಾಲ್ಮೊಗ ಯಾರಂತ ಹೇಳ್ತೀವಿ? ಬ್ರಹ್ಮ ಅಂತ ಹೇಳ್ತೀವಿ. ಹೌದು, ಬ್ರಹ್ಮಗ್ 3 ಇದ್ದಾವಲ್ರಿ, ಆದ್ರೆ ಅವನಿಗೆ ಮುಂಚೆ 4 ಮುಖಗಳಿದ್ವು. ಹೌದು, ಪುರಾಣ ಒಂದು ನೋಡಿದಾಗ 4 ಮುಖಗಳಿದ್ವು. ಅದೇ ತರ ಚಕ್ರಪಾಣಿ ಅಂತ ಹೇಳ್ತೀವಿ. ಪಾಣಿ ಕೈಯಲ್ಲಿ, ಅಂದ್ರೆ ಕೈಯಲ್ಲಿ ಚಕ್ರ ಉಳ್ಳವನು ಯಾರು? ಅವನೇ ಚಕ್ರಪಾಣಿ. ಅಂದ್ರೆ ಯಾರು? ವಿಷ್ಣು. ಅಲ್ಲಿ ವಿಷ್ಣು ಅನ್ನುವಂತಹ ಅನ್ಯ ಪದ ಬರುತ್ತಲ್ಲ ಅದು ಒಂದು ಬಹುರ್ವಿ ಸಮಾಸಕ್ಕೆ ಉದಾಹರಣೆ. ನಂತರ ವೀಣಾಪಾಣಿ ಅಂತ ಹೇಳ್ತೀವಿ. ಪಾಣಿಯಲ್ಲಿ ವೀಣೆಯನ್ನು ಹಿಡಿದವಳು ಯಾರು? ಅವಳೇ ವೀಣಾಪಾಣಿ ಅಂತ ಹೇಳ್ತೀವಿ. ಉದಾಹರಣೆ ಯಾರಾಗ್ತಾರೆ ಹೇಳ್ರಿ? ಶಾರದಾ ಮಾತೆ ಅಥವಾ ಸರಸ್ವತಿ ಅಂತ ಹೇಳ್ಬೋದು. ಹೌದು, ಇದಕ್ಕೆ ಬಹುರ್ವಿ ಸಮಾಸಕ್ಕೆ ಇನ್ನು ಕೆಲವೊಂದಿಷ್ಟು ಉದಾಹರಣೆಗಳನ್ನ ನಾವು ನೋಡೋಣ. ನೋಡ್ರಿ, ಇನ್ನು ಕೆಲವೊಂದಿಷ್ಟು ಉದಾಹರಣೆಗಳು. ಚಕ್ರವು ಆಗಲೇ ಹೇಳಿದ್ನಲ್ಲ, ಪಾಣಿಯಲ್ಲಿ ಚಕ್ರವನ್ನು ಹಿಡಿದಿರುವನು ಯಾರು? ಅವನೇ ಚಕ್ರಪಾಣಿ ಅಂತ ಹೇಳ್ತೀವಿ. ಇಲ್ಲಿ ನಾವು ನಾಮಪದ ಮತ್ತು ಪೂರ್ವ ಪದ ಮತ್ತು ಉತ್ತರ ಪದಗಳನ್ನಾಗಿ ಮಾಡಿದಾಗ ಚಕ್ರವು ಅನ್ನುವಂಥದ್ದು ಕೂಡ ಒಂದು ನಾಮಪದ, ಪಾಣಿ ಅನ್ನುವಂಥದ್ದು ಕೂಡ ಒಂದು ನಾಮಪದ. ಹಾಗಾಗಿ ಚಕ್ರವನ್ನ ಪಾಣಿಯಲ್ಲಿ ಉಳ್ಳವನು ಯಾರು? ಅವರೇ ಚಕ್ರಪಾಣಿ. ಅಂದ್ರೆ ಇಲ್ಲಿ ಚಕ್ರ ಪಾಣಿ ಅಂತಂದು ಯಾರಿಗೆ ಕರಿತೀವಿ ನಾವು? ವಿಷ್ಣುವಿಗೆ ಕರಿತೀವಿ. ಇಲ್ಲಿ ವಿಷ್ಣು ಅನ್ನುವಂತಹ ಒಂದು ಪದ ಅನ್ಯ ಪದ ಆಗ್ತದೆ. ಅದೇ ತರ ಪದ್ಮವು ಅಂದ್ರೆ ನಾಭಿಯಲ್ಲಿ ಪದ್ಮವನ್ನು ಉಳ್ಳವರು ಯಾರು? ಅವರೇ ಪದ್ಮನಾಭ ಅಂತ ಹೇಳ್ತೀವಿ ನಾವು. ಪದ್ಮನಾಭ. ಹಾಗಾದ್ರೆ ಇಲ್ಲಿ ನಾಭಿ ಅಂದ್ರೆ ಹೊಕ್ಕಳು, ಹೊಕ್ಕಳಿನಲ್ಲಿ ಪದ್ಮವನ್ನ ಉಳ್ಳವರು ಯಾರು ಅಂದ್ರೆ ಪದ್ಮನಾಭ ಅಂತ ಹೇಳ್ತೀವಿ. ಪದ್ಮನಾಭ ಅಂದ್ರೆ ಯಾರು? ಅವರು ಕೂಡ ವಿಷ್ಣು ಅಂತ ಹೇಳ್ತೀವಿ. ಹೌದು, ಅಂದ್ರೆ ನಾಮಪದ ಪೂರ್ವ ಪದದಲ್ಲೂ ಕೂಡ ನಾಮಪದ ಇರಬೇಕು, ಉತ್ತರ ಪದದಲ್ಲೂ ಕೂಡ ನಾಮಪದ ಇರಬೇಕು. ಆದ್ರೆ ಅನ್ಯ ಪದ ಬಂತು ಅಂದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ? ಬಹುರ್ವಿ ಸಮಾಸ ಅಂತ ಹೇಳ್ತೀವಿ. ಇನ್ನು 4 ಉದಾಹರಣೆಗಳನ್ನ ನೋಡೋಣ. ನೋಡ್ರಿ, ಇನ್ನು 3ನೇ ಉದಾಹರಣೆ. ಕಂಠದಲ್ಲಿ ವಿಷ ಉಳ್ಳವನು. ಕಂಠದಲ್ಲಿ ಪ್ಲಸ್ ವಿಷ ಉಳ್ಳವನು ಯಾರಾಗ್ತಾರ? ವಿಷಕಂಠ. ಹಾಗಾದ್ರೆ ವಿಷಕಂಠ ಅಂತ ಯಾರಿಗೆ ಕರಿತೀವಿ ನಾವು? ಶಿವನಿಗೆ ವಿಷಕಂಠ ಅಂತ ಕರಿತೀವಿ. ಅದೇ ರೀತಿ ಹಣೆಯಲ್ಲಿ ಪ್ಲಸ್ ಕಣ್ಣು ಉಳ್ಳವನು. ಹಣೆಯಲ್ಲಿ ಕಣ್ಣು ಉಳ್ಳವನ ಯಾರು? ಹಣೆಗಣ್ಣ ಅಂತ ಹೇಳ್ತೀವಿ.
ಆದ್ರೆ ಹಣೆಗಣ್ಣ ಅಂತ ಹೇಳಿ ಯಾರನ್ನ ಕರಿತೀವಿ? ಶಿವನನ್ನ ಕರಿತೀವಿ. ಈ ರೀತಿಯಾಗಿರುವಂತಹ ಉದಾಹರಣೆಗಳನ್ನ ನಾವು ಬಹುವ್ರೀಹಿ ಸಮಾಸಕ್ಕೆ ನೋಡ್ತೀವಿ. ಇನ್ನು ಒಂದೆರಡು ಮೂರು ಉದಾಹರಣೆಗಳನ್ನ ಬರೆಯ. ನಂತರ ನೋಡ್ರಿ, ಇಲ್ಲಿ 4 ಮುಖ ಉಳ್ಳವನು ಯಾರು? ಅವನೇ ನಾಲ್ಮುಖ ಅಂತ ಹೇಳ್ತೀವಿ. ಆಗಲೇ ಈ ಉದಾಹರಣೆಯನ್ನ ಹೇಳಿದೆ. 4 ಮುಖ ಉಳ್ಳವರು ಯಾರು? ಅವರು ಬ್ರಹ್ಮ ಅಂತ ಹೇಳ್ತೀವಿ. ನಂತರ ಅಂತಕ ಪ್ಲಸ್ ಆತ್ಮಜ. ಇಲ್ಲಿ ಅಂತಕ ಅಂತಂದ್ರೆ ಯಮನನ್ನ ನಾವು ಅಂತಕ ಅಂತ ಕರಿತೀವಿ. ಆಮೇಲೆ ಆತ್ಮಜ ಅಂದ್ರೆ ಮಗ. ಅಂತಕನ ಮಗ ಯಾರು? ಅವನೇ ಅಂತಕಾತ್ಮಜ. ಇಲ್ಲಿ ಅಂತಕಾತ್ಮಜ ಅಂದ್ರೆ ಯಾರು ಬರ್ತಾರ? ಯುಧಿಷ್ಠರ ಬರ್ತಾನ. ಅಂತಕಾತ್ಮಜ ಅಂದ್ರೆ ಇಲ್ಲಿ ಯಾರು ಬರ್ತಾರ? ಯುಧಿಷ್ಠಿರ. ನಂತರ ಆತ್ಮಜ ಅಂದ್ರೆ ಮಗ. ಇಲ್ಲಿ ಜನಕನ ಪ್ಲಸ್ ಆತ್ಮಜೆ. ಆತ್ಮಜೆ ಅಂದ್ರೆ ಮಗಳು. ಜನಕ ಮಹಾರಾಜನ ಮಗಳು ಯಾರು? ಅವಳೇ ಜನಕಾತ್ಮಜೆ ಅಂತ ಕರಿತೀವಿ ನಾವು. ಜನಕಾತ್ಮಜೆ ಯಾರು ಕರಿತೀವಿ? ಸೀತೆಯನ್ನ ನಾವು ಜನಕಾತ್ಮಜೆ ಅಂತ ಕರಿತೀವಿ. ಈ ರೀತಿ ಉದಾಹರಣೆಗಳನ್ನ ನಾವೇನ್ ಮಾಡ್ತೀವಿ? ಬಹುವ್ರೀಹಿ ಸಮಾಸಕ್ಕೆ ನೋಡ್ತೀವಿ. ಇನ್ನು ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೀವು ಕೂಡ ನೋಡ್ರಿ ಅಂತ ಹೇಳ್ತಾ, ಸರಿ ನೋಡ್ರಿ, ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಅವು ಉದಾಹರಣೆಗಳನ್ನ ನೀವು ಬಿಡಿಸ್ರಿ. ಉದಾಹರಣೆ ಮೊದಲೇದು ಗಜಾನನ. ಗಜ ಅಂದ್ರೆ ಗಜದ ಆನನವನ್ನು ಹೊಂದಿರುವವನು ಯಾರು? ಅಂದ್ರೆ ಮುಖವನ್ನ ಹೊಂದಿರುವವನು ಯಾರು? ಅವನೇ ಗಜಾನನ. ಅಂದ್ರೆ ಯಾರು? ಗಣೇಶ ಅಂತ ಬರುತ್ತೆ. ಆನಂತರ ಅದೇ ರೀತಿ ಗಣಗಳಿಗೆ ಈಶನಾರೋ ಅವನೇ ಗಣೇಶ, ಅದು ಕೂಡ ಬರುತ್ತೆ. ಮುರಾರಿ ಅಂದ್ರೆ ಮುರ ಪ್ಲಸ್ ಅರಿ. ಮುರ ಅಂದ್ರೆ ರಾಕ್ಷಸ, ಅರಿ ಅಂದ್ರೆ ಶತ್ರು. ಮುರ ಎಂಬ ರಾಕ್ಷಸನಿಗೆ ಶತ್ರು ಯಾರು? ಅವನೇ ಮುರಾರಿ. ಅಂದ್ರೆ ಯಾರಿಗೆ ಕರಿತೀವಿ ನಾವು? ಶ್ರೀಕೃಷ್ಣನಿಗೆ ಕರಿತೀವಿ. ಅದೇ ತರ ರಾಜೀವ ಸಖ. ರಾಜೀವ ಅಂದ್ರೆ ಇಲ್ಲಿ ಕಮಲ ಅಂತ ಹೇಳ್ತೀವಿ. ಕಮಲಕ್ಕೆ ಸ್ನೇಹಿತನಾರು ಅಂದ್ರೆ ಸಖ ಅಂದ್ರೆ ಗೆಳೆಯ. ಕಮಲಕ್ಕೆ ಗೆಳೆಯನಾರು ಅವನೇ ರಾಜೀವ ಸಖ. ಸೂರ್ಯನಿಗೆ ನಾವು ರಾಜೀವ ಸಖ ಅಂತ ಕರಿತೀವಿ. ನಂತರ ಪಾಲ ನೇತ್ರ. ಪಾಲ ಅಂದ್ರ ಹಣೆ, ಅದು ನೊಸಲು ಅಂತ ಕರಿತೀವಿ ನಾವು. ಅಂದ್ರ ಪಾಲದಲ್ಲಿ ಪ್ಲಸ್ ನೇತ್ರ ಉಳ್ಳವನು, ಅವನಿಗೆ ಪಾಲ ನೇತ್ರ ಅಂತ ಕರಿತೀವಿ. ಯಾರಾಗ್ತಾರ? ಇಲ್ಲಿ ಶಿವ ಆಗ್ತಾನೆ. ಇಷ್ಟೆಲ್ಲ ಉದಾಹರಣೆಗಳನ್ನ ನಾವು ಬಹುವ್ರೀಹಿ ಸಮಾಸಕ್ಕೆ ನೋಡಿದ್ವಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಗಮಕ ಸಮಾಸವನ್ನ ನೋಡೋಣ. ಗಮಕ ಸಮಾಸದಲ್ಲಿ 2 ರೀತಿಯಾಗಿರುವಂತಹ ನಾವು ಉದಾಹರಣೆಗಳನ್ನ ಗಮನಿಸಬಹುದು ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.